40 ವರ್ಷ ಎನ್ನುವುದು ಕೇವಲ ಒಂದು ಸಂಖ್ಯೆ ಅಲ್ಲ, ಅದು ಜೀವನದ ಹೊಸ ಅಧ್ಯಾಯ. ಈ ವಯಸ್ಸಿನ ನಂತರ ದೇಹದ ಶಕ್ತಿ, ಮನಸ್ಸಿನ ಸ್ಥಿರತೆ ಮತ್ತು ಆರೋಗ್ಯದ ಅಗತ್ಯತೆಗಳು ಬದಲಾಗುತ್ತವೆ. ಯೌವನದಲ್ಲಿ ಮಾಡಿದ ಕೆಲವು ತಪ್ಪುಗಳು ಈ ವಯಸ್ಸಿನಲ್ಲಿ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸಬಹುದು. ಆದ್ದರಿಂದ 40ರ ನಂತರ ಪ್ರತಿಯೊಬ್ಬ ಪುರುಷನು ತನ್ನ ಜೀವನ ಶೈಲಿಯನ್ನು ಪರಿಶೀಲಿಸಿ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಉತ್ತಮ ಮಾರ್ಗವನ್ನು ಆರಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಅನೇಕರು ಹಣ ಸಂಪಾದನೆಗಾಗಿ ಹಗಲು ರಾತ್ರಿ ದುಡಿಯುತ್ತಾರೆ. ಆದರೆ ಆರೋಗ್ಯ, ಕುಟುಂಬ ಮತ್ತು ಮಾನಸಿಕ ನೆಮ್ಮದಿಯನ್ನು ಕಡೆಗಣಿಸುತ್ತಾರೆ. ಕೊನೆಗೆ ಹಣ ಇದ್ದರೂ ಆರೋಗ್ಯ ಇರುವುದಿಲ್ಲ, ಸಮಯ ಇದ್ದರೂ ಶಕ್ತಿ ಇರುವುದಿಲ್ಲ. ಆದ್ದರಿಂದ ಜೀವನದ ಈ ಹಂತದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲೇಬೇಕು. ಆದ್ದರಿಂದ ಪ್ರತಿಯೊಬ್ಬ ಪುರುಷನು 40ರ ನಂತರ ಕೆಲವು ಕೆಟ್ಟ ಅಭ್ಯಾಸಗಳನ್ನು ತಕ್ಷಣ ಬಿಡಬೇಕು. ಈ ಅಭ್ಯಾಸಗಳನ್ನು ಬಿಟ್ಟರೆ ಜೀವನ ಹೆಚ್ಚು ಆರೋಗ್ಯಕರ, ಸಂತೋಷಕರ ಮತ್ತು ಯಶಸ್ವಿಯಾಗುತ್ತದೆ. ಆರೋಗ್ಯವನ್ನು ನಿರ್ಲಕ್ಷಿಸುವ ಅಭ್ಯಾಸ. ಹೆಚ್ಚಿನ ಪುರುಷರು ತಮ್ಮ ದೇಹದಲ್ಲಿ ಸಣ್ಣ ಬದಲಾವಣೆಗಳು ಕಂಡರೂ ಅದನ್ನು ಸಾಮಾನ್ಯ ಎಂದು ಭಾವಿಸುತ್ತಾರೆ. ಎದೆನೋವು, ಉಸಿರಾಟದ ತೊಂದರೆ, ತಲೆನೋವು ಅಥವಾ ದಣಿವು ಕಾಣಿಸಿಕೊಂಡರೂ ವೈದ್ಯರನ್ನು ಭೇಟಿ ಮಾಡುವುದನ್ನು ಮುಂದೂಡುತ್ತಾರೆ. ಆದರೆ 40ರ ನಂತರ ಇಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸುವುದು ಅಪಾಯಕಾರಿಯಾಗಬಹುದು. ಈ ವಯಸ್ಸಿನಲ್ಲಿ ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ ವರ್ಷಕ್ಕೊಮ್ಮೆ ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು, ರಕ್ತ ಪರೀಕ್ಷೆ, ಕಣ್ಣಿನ ಪರೀಕ್ಷೆ ಮತ್ತು ಹೃದಯ ಪರೀಕ್ಷೆಗಳನ್ನು ನಿಯಮಿತವಾಗಿ ಮಾಡಿಸುವುದು ಉತ್ತಮ. ನಿಮ್ಮ ಕುಟುಂಬಕ್ಕೆ ನೀವು ಬೇಕಾದರೆ ಮೊದಲು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬೇಕು. ರಾತ್ರಿ ತಡವಾಗಿ ಮಲಗುವ ಅಭ್ಯಾಸ. ಯೌವನದಲ್ಲಿ ರಾತ್ರಿ 2 ಗಂಟೆಗೆ ಮಲಗಿ ಬೆಳಗ್ಗೆ ಕೆಲಸಕ್ಕೆ ಹೋಗುವುದು ಸುಲಭವಾಗಿರಬಹುದು. ಆದರೆ 40ರ ನಂತರ ದೇಹದ ಚೇತರಿಕೆಯ ವೇಗ ಕಡಿಮೆಯಾಗುತ್ತದೆ. ನಿದ್ರೆಯ ಕೊರತೆಯಿಂದ ದೇಹದ ಹಾರ್ಮೋನ್ ಸಮತೋಲನ ಹಾಳಾಗುತ್ತದೆ ಮತ್ತು ಮೆದುಳಿನ ಕಾರ್ಯಕ್ಷಮತೆಯ ಮೇಲೂ ಪರಿಣಾಮ ಬೀಳುತ್ತದೆ. ಪ್ರತಿದಿನ 7ರಿಂದ 8 ಗಂಟೆಗಳ ಗುಣಮಟ್ಟದ ನಿದ್ರೆ ಪಡೆಯುವವರು ಹೆಚ್ಚು ಚುರುಕಾಗಿ ಕೆಲಸ ಮಾಡುತ್ತಾರೆ ಮತ್ತು ಮಾನಸಿಕ ಒತ್ತಡವನ್ನು ಸುಲಭವಾಗಿ ನಿಭಾಯಿಸುತ್ತಾರೆ. ಮೊಬೈಲ್, ಟಿವಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ರಾತ್ರಿ ತಡವರೆಗೆ ಸಮಯ ಕಳೆಯುವ ಅಭ್ಯಾಸವನ್ನು ಬಿಟ್ಟು ಬೇಗ ಮಲಗುವುದು ಉತ್ತಮ. ಅತಿಯಾಗಿ ಜಂಕ್ ಫುಡ್ ತಿನ್ನುವುದು. ರುಚಿಗಾಗಿ ಆರೋಗ್ಯವನ್ನು ಬಲಿಕೊಡುವುದು ದೊಡ್ಡ ತಪ್ಪು. ಎಣ್ಣೆಯಲ್ಲಿ ಕರಿದ ಆಹಾರ, ಫಾಸ್ಟ್ ಫುಡ್, ಹೆಚ್ಚು ಸಿಹಿ ಪದಾರ್ಥಗಳು ಮತ್ತು ಸಕ್ಕರೆ ಇರುವ ಪಾನೀಯಗಳು ನಿಧಾನವಾಗಿ ದೇಹವನ್ನು ಹಾಳು ಮಾಡುತ್ತವೆ. 40ರ ನಂತರ ದೇಹದ ಮೆಟಾಬಾಲಿಸಂ ನಿಧಾನಗೊಳ್ಳುತ್ತದೆ. ಆದ್ದರಿಂದ ಹಿಂದೆ ತಿಂದ ಆಹಾರ ಈಗ ಸುಲಭವಾಗಿ ಕೊಬ್ಬಾಗಿ ಸಂಗ್ರಹವಾಗುತ್ತದೆ. ಪರಿಣಾಮವಾಗಿ ಬೊಜ್ಜು, ಮಧುಮೇಹ ಮತ್ತು ಹೃದಯದ ಸಮಸ್ಯೆಗಳು ಹೆಚ್ಚಾಗಬಹುದು. ಆಹಾರದಲ್ಲಿ ಹಣ್ಣುಗಳು, ತರಕಾರಿಗಳು, ಬೇಳೆ, ಸಿರಿಧಾನ್ಯಗಳು ಮತ್ತು ಪ್ರೋಟೀನ್ ಇರುವ ಪದಾರ್ಥಗಳನ್ನು ಸೇರಿಸಿಕೊಳ್ಳುವುದು ದೀರ್ಘಕಾಲದ ಆರೋಗ್ಯಕ್ಕೆ ಸಹಾಯಕ. ವ್ಯಾಯಾಮವನ್ನು ಮುಂದೂಡುವ ಅಭ್ಯಾಸ. ನಾಳೆಯಿಂದ ಶುರು ಮಾಡುತ್ತೇನೆ ಎನ್ನುವ ಮಾತು ಅನೇಕ ಜನರ ಜೀವನದಲ್ಲಿ ಎಂದಿಗೂ ನಿಜವಾಗುವುದಿಲ್ಲ. ಕೆಲಸದ ಒತ್ತಡದ ನೆಪ ಹೇಳಿ ವ್ಯಾಯಾಮವನ್ನು ಬಿಟ್ಟುಬಿಡುವುದು 40ರ ನಂತರ ತುಂಬಾ ದುಬಾರಿ ತಪ್ಪಾಗಬಹುದು. ಪ್ರತಿದಿನ ಕೇವಲ 30 ನಿಮಿಷ ನಡೆಯುವುದರಿಂದಲೂ ದೇಹದ ರಕ್ತಸಂಚಾರ ಸುಧಾರಿಸುತ್ತದೆ. ಸ್ನಾಯುಗಳು ಬಲವಾಗುತ್ತವೆ, ಹೃದಯ ಆರೋಗ್ಯಕರವಾಗಿರುತ್ತದೆ ಮತ್ತು ಮನಸ್ಸು ಉಲ್ಲಾಸದಿಂದಿರುತ್ತದೆ. ಯಾವುದೇ ದುಬಾರಿ ಜಿಮ್ ಅಗತ್ಯವಿಲ್ಲ. ನಿಯಮಿತ ನಡಿಗೆ, ಯೋಗ ಅಥವಾ ಸರಳ ವ್ಯಾಯಾಮವು ಸಾಕಷ್ಟು ಪ್ರಯೋಜನ ನೀಡುತ್ತದೆ. ಒತ್ತಡವನ್ನು ಒಳಗೆ ಇಟ್ಟುಕೊಳ್ಳುವುದು. ಸಮಸ್ಯೆಗಳನ್ನು ಹೇಳಿಕೊಳ್ಳದೆ ಮನಸ್ಸಿನೊಳಗೆ ಒತ್ತಿಹಿಡಿಯುವುದು ಅನೇಕ ಪುರುಷರ ಸ್ವಭಾವವಾಗಿರುತ್ತದೆ. ಆದರೆ ಈ ಮೌನವೇ ಕೆಲವೊಮ್ಮೆ ದೊಡ್ಡ ಮಾನಸಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಕುಟುಂಬದ ಜವಾಬ್ದಾರಿ, ಹಣಕಾಸಿನ ಒತ್ತಡ ಮತ್ತು ಕೆಲಸದ ತೊಂದರೆಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಇವುಗಳನ್ನು ನಿರಂತರವಾಗಿ ಒತ್ತಿಹಿಡಿದರೆ ನಿದ್ರಾಹೀನತೆ, ಕೋಪ, ಆತಂಕ ಮತ್ತು ಖಿನ್ನತೆ ಕಾಣಿಸಿಕೊಳ್ಳಬಹುದು. ನಂಬಿಕೆಯ ವ್ಯಕ್ತಿಯೊಂದಿಗೆ ಮಾತನಾಡುವುದು, ಧ್ಯಾನ ಮಾಡುವುದು ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಉತ್ತಮ. ಹಣದ ಯೋಜನೆ ಇಲ್ಲದೆ ಬದುಕುವುದು. 40ರ ನಂತರವೂ ಉಳಿತಾಯ ಮಾಡದೆ, ಭವಿಷ್ಯದ ಬಗ್ಗೆ ಯೋಚಿಸದೆ ಖರ್ಚು ಮಾಡುವುದು ಸರಿಯಾದ ನಿರ್ಧಾರವಲ್ಲ. ಈ ಹಂತದಲ್ಲಿ ಮಕ್ಕಳ ಶಿಕ್ಷಣ, ಕುಟುಂಬದ ಅಗತ್ಯಗಳು ಮತ್ತು ನಿವೃತ್ತಿಯ ಯೋಜನೆ ಮುಖ್ಯವಾಗುತ್ತವೆ. ತುರ್ತು ಪರಿಸ್ಥಿತಿಗೆ ಉಳಿತಾಯ ಮಾಡಿ. ನಿವೃತ್ತಿ ಯೋಜನೆ ರೂಪಿಸಿ. ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ. ತುರ್ತು ಪರಿಸ್ಥಿತಿಗೆ ಪ್ರತ್ಯೇಕ ಉಳಿತಾಯ ಇರಬೇಕು.
ಅನಗತ್ಯ ಸಾಲಗಳನ್ನು ತಪ್ಪಿಸಬೇಕು. ಆದಾಯಕ್ಕೆ ತಕ್ಕಂತೆ ಹೂಡಿಕೆ ಮಾಡಿ ಆರ್ಥಿಕ ಭದ್ರತೆಯನ್ನು ನಿರ್ಮಿಸಿಕೊಳ್ಳಬೇಕು. ಹಣವನ್ನು ಸಂಪಾದಿಸುವುದು ಮುಖ್ಯವಾದರೂ ಅದನ್ನು ಸರಿಯಾಗಿ ನಿರ್ವಹಿಸುವುದು ಇನ್ನೂ ಮುಖ್ಯ. ಧೂಮಪಾನ ಮತ್ತು ಮದ್ಯಪಾನದ ಅಭ್ಯಾಸ. ಧೂಮಪಾನ ಮತ್ತು ಅತಿಯಾದ ಮದ್ಯಪಾನ ದೇಹದ ಮೇಲೆ ನಿಧಾನವಾಗಿ ಆದರೆ ಗಂಭೀರ ಪರಿಣಾಮ ಬೀರುತ್ತವೆ. ಶ್ವಾಸಕೋಶ, ಹೃದಯ, ಯಕೃತ್ತು ಮತ್ತು ರಕ್ತನಾಳಗಳ ಆರೋಗ್ಯ ಹದಗೆಡಬಹುದು. ಈ ಅಭ್ಯಾಸಗಳನ್ನು ಬಿಟ್ಟವರು ಕೆಲವೇ ತಿಂಗಳಲ್ಲಿ ದೇಹದಲ್ಲಿ ಉತ್ತಮ ಬದಲಾವಣೆಗಳನ್ನು ಅನುಭವಿಸಬಹುದು. ಉಸಿರಾಟ ಸುಧಾರಿಸುತ್ತದೆ, ಶಕ್ತಿ ಹೆಚ್ಚುತ್ತದೆ ಮತ್ತು ಕಾಯಿಲೆಗಳ ಅಪಾಯ ಕಡಿಮೆಯಾಗುತ್ತದೆ. ನಿಮ್ಮ ಆರೋಗ್ಯಕ್ಕಾಗಿ ತೆಗೆದುಕೊಳ್ಳುವ ಈ ನಿರ್ಧಾರ ನಿಮ್ಮ ಕುಟುಂಬಕ್ಕೂ ಸಂತೋಷವನ್ನು ನೀಡುತ್ತದೆ. ಕೋಪವನ್ನು ಹಿಡಿದುಕೊಳ್ಳುವ ಅಭ್ಯಾಸ. ಸಣ್ಣ ವಿಷಯಕ್ಕೂ ಕೋಪಗೊಂಡರೆ ಕುಟುಂಬದಲ್ಲಿ ಶಾಂತಿ ಹಾಳಾಗುತ್ತದೆ. ನಿಜವಾದ ಬಲಿಷ್ಠ ವ್ಯಕ್ತಿ ತನ್ನ ಕೋಪವನ್ನು ನಿಯಂತ್ರಿಸುವವನು. ತಾಳ್ಮೆ, ಸಹನೆ ಮತ್ತು ಸಮಾಧಾನ ಜೀವನದ ದೊಡ್ಡ ಶಕ್ತಿ. ಕಲಿಯುವುದನ್ನು ನಿಲ್ಲಿಸುವ ಅಭ್ಯಾಸ. ನನಗೆ ಎಲ್ಲವೂ ಗೊತ್ತು ಎನ್ನುವ ಮನೋಭಾವ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ. ಪ್ರತಿದಿನ ಹೊಸ ವಿಷಯ ಕಲಿಯಿರಿ. ಪುಸ್ತಕ ಓದಿ ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ. ಕಲಿಯುವ ವ್ಯಕ್ತಿ ಎಂದಿಗೂ ಹಿಂದೆ ಬೀಳುವುದಿಲ್ಲ. ಕುಟುಂಬಕ್ಕೆ ಸಮಯ ಕೊಡದ ಅಭ್ಯಾಸ. ಹಣ ಸಂಪಾದಿಸುವುದರಲ್ಲಿ ಮಾತ್ರ ಮುಳುಗಿ ಕುಟುಂಬವನ್ನು ಮರೆತರೆ ಜೀವನದ ನಿಜವಾದ ಸಂತೋಷ ಕಳೆದು ಹೋಗುತ್ತದೆ. ಮಕ್ಕಳ ಜೊತೆ ಮಾತನಾಡಿ, ಪತ್ನಿಯೊಂದಿಗೆ ಸಮಯ ಕಳೆಯಿರಿ, ಪೋಷಕರನ್ನು ಗೌರವಿಸಿ. ಸಂಬಂಧಗಳು ಜೀವನದ ನಿಜವಾದ ಸಂಪತ್ತು. 40 ವರ್ಷ ದಾಟಿದ ನಂತರ ಯಶಸ್ಸಿನ ಅರ್ಥ ಕೇವಲ ಹಣವಲ್ಲ, ಉತ್ತಮ ಆರೋಗ್ಯ, ಸಂತೋಷದ ಕುಟುಂಬ, ಮಾನಸಿಕ ನೆಮ್ಮದಿ ಮತ್ತು ದೀರ್ಘಾಯುಷ್ಯವೇ ನಿಜವಾದ ಯಶಸ್ಸು. ನೀವು ಇಂದು ಬಿಡುವ ಒಂದು ಕೆಟ್ಟ ಅಭ್ಯಾಸ ಮುಂದಿನ ಹಲವು ವರ್ಷಗಳ ಉತ್ತಮ ಜೀವನಕ್ಕೆ ಅಡಿಪಾಯವಾಗಬಹುದು. ಸ್ನೇಹಿತರೆ, 40 ವರ್ಷ ಅಂತ್ಯವಲ್ಲ, ಅದು ಹೊಸ ಆರಂಭ. ಈ ವಯಸ್ಸಿನ ನಂತರ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಸರಿಯಾದ ನಿರ್ಧಾರ ನಿಮ್ಮ ಮುಂದಿನ 20-30 ವರ್ಷಗಳ ಜೀವನವನ್ನು ನಿರ್ಧರಿಸುತ್ತದೆ. ದೇಹವನ್ನು ಕಾಪಾಡಿ, ಮನಸ್ಸನ್ನು ಸದೃಢವಾಗಿಡಿ, ಹಣವನ್ನು ಜಾಣ್ಮೆಯಿಂದ ಬಳಸಿ, ಸಂಬಂಧಗಳನ್ನು ಪ್ರೀತಿಯಿಂದ ಉಳಿಸಿಕೊಳ್ಳಿ. ಪ್ರತಿದಿನ ನಿಮ್ಮನ್ನು ನೀವು ನಿನ್ನೆಗಿಂತ ಉತ್ತಮ ವ್ಯಕ್ತಿಯಾಗಿ ರೂಪಿಸಿಕೊಳ್ಳಿ. ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ, ಆದರೆ ಪ್ರತಿದಿನದ ಒಳ್ಳೆಯ ಅಭ್ಯಾಸಗಳು ಒಂದು ದಿನ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತವೆ. ಇಂದು ನೀವು ಒಂದು ಕೆಟ್ಟ ಅಭ್ಯಾಸವನ್ನು ಬಿಟ್ಟರೆ ನಾಳೆ ನಿಮ್ಮ ಜೀವನವೇ ಬದಲಾಗಬಹುದು. ಆದ್ದರಿಂದ ಇಂದೇ ನಿರ್ಧಾರ ಮಾಡಿ, ಆರೋಗ್ಯಕರ ಜೀವನ, ಸಕಾರಾತ್ಮಕ ಚಿಂತನೆ ಮತ್ತು ಶಿಸ್ತುಬದ್ಧ ದಿನಚರಿಯೊಂದಿಗೆ ಹೊಸ ಬದುಕನ್ನು ಆರಂಭಿಸೋಣ. 40ರ ನಂತರ ವಯಸ್ಸು ಹೆಚ್ಚಾಗುವುದಿಲ್ಲ, ಅನುಭವ ಹೆಚ್ಚಾಗುತ್ತದೆ. ಆ ಅನುಭವವನ್ನು ಯಶಸ್ಸಿನ ಮೆಟ್ಟಿಲಾಗಿ ಬಳಸುವವನೇ ನಿಜವಾದ ವಿಜೇತ. ನಿಮ್ಮ ವಯಸ್ಸು ಹೆಚ್ಚಾಗಬಹುದು, ಆದರೆ ನಿಮ್ಮ ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸುವ ನಿರ್ಧಾರ ಯಾವಾಗ ಬೇಕಾದರೂ ತೆಗೆದುಕೊಳ್ಳಬಹುದು. ಇಂದೇ ಆರಂಭಿಸಿ. ಇಂದು ಮಾಡಿದ ಸಣ್ಣ ಬದಲಾವಣೆ ನಾಳೆಯ ದೊಡ್ಡ ಗೆಲುವಾಗಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.